ಕೆಲವೊಂದು ಕ್ಲಿಪ್ ಡಿಲೀಟ್ ಆಗಿದ್ವು, ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ದೇಶಕ್ಕಾಗಿ ಹೋರಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ನಮನಗಳು. ನಾವು 10th ಅಲ್ಲಿ ಅದೇ ತರ ಮಾಡಿದ್ವಿ. ಇವಾಗ ಅದೆಲ್ಲ ಮಾಡಕ್ ಹೋದ್ರೆ ಆಗಲ್ಲ. ಅವಾಗೆಲ್ಲ ತುಂಬಾ ಕ್ರೇಜ್ ಇತ್ತು, ಫುಲ್ ಆಕಾಶ ಬರ್ಬೇಕು ಹಿಂದ್ಗಡೆ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಉಮ್ಮಿ ಚಾನಲ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಹೊಸ ಲಾಗ್ಗೆ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲರಿಗೂ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಪ್ರೈಮರಿ, ಹೈಸ್ಕೂಲ್ ಮತ್ತೆ ಲೆಕ್ಚರ್ಸಿಗೆ ಅವರಿಗೆಲ್ಲ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ನಮಗೂ ಕೂಡ ಸ್ಪೆಷಲ್ ಡೇ. ಇವತ್ತು ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇದೆ. ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದನ್ನು ಗೌರವಿಸಿ ನಮ್ಮ ದೇಶವನ್ನು ಇನ್ನಷ್ಟು ಉತ್ತಮವಾಗಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಗೈಸ್, ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಪ್ರೈಮರಿ, ಹೈಸ್ಕೂಲ್ ಅಲ್ಲಿ ಇದ್ದಾಗ ಇವತ್ತು ಗಣರಾಜ್ಯೋತ್ಸವ ಆಗ್ಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗ್ಲಿ ಇದೆ ಅಂದ್ರೆ ನಿನ್ನೆ ಸಾಯಂಕಾಲ ಹಂಗೆ ಸ್ಕೂಲ್ ಬಟ್ಟೆ, ವೈಟ್ ಬಟ್ಟೆ ಇದ್ವಲ್ಲ, ಅವನ್ನ ಫುಲ್ ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು, ಇಸ್ತ್ರಿ ಮಾಡಿ, ಶೂಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತೆ ಇಂಡಿಯನ್ ಫ್ಲಾಗು, ಸ್ಟಿಕ್ಕರು, ಒಂಥರ ಪಟ್ಟಿ ಬರುತ್ತಲ್ಲ ಇಂಡಿಯನ್ ಫ್ಲಾಗಿಂದು, ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇಟ್ಟಿರ್ತಿದ್ವಿ. ಬೆಳಗ್ಗೆ 5:30 ಹಂಗೆ ಎದ್ದು ಫುಲ್ ಎಲ್ಲ ಫ್ರೆಶ್ ಅಪ್ ಆಗಿ 6 ಗಂಟೆ ಅನ್ನೋ ಅಷ್ಟರಲ್ಲಿ ನಾವೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಲ್ಲ, ಬಟ್ಟೆ ಅವು ಎಲ್ಲ ಇಸ್ತ್ರಿ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ. ಸ್ಕೂಲಿಗೆ ಹೋಗಿ ಅಲ್ಲಿ ಫಸ್ಟ್ ಫ್ಲಾಗ್ ಎಲ್ಲ ಆರಿಸಿ, ಇನ್ನೊಂದು 2-3 ದಿನ ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಐತಂದಾಗ 2-3 ದಿವಸ ಮುಂಚೆ ಪ್ರಬಂಧ ನಡೆಸ್ತಿದ್ರು. ಅದರಲ್ಲಿ ಯಾರು ಫಸ್ಟ್, ಸೆಕೆಂಡ್, ಥರ್ಡ್ ಬರ್ತಾರೋ ಅವರಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಪ್ರೈಸ್ ಕೊಡ್ತಿದ್ರು. ಅದನ್ನೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಸ್ವೀಟ್ ಆಗಲಿ, ಚಾಕ್ಲೇಟ್ ಆಗಲಿ ಟೀಚರ್ಸ್ ಎಲ್ಲ ಕೊಡ್ತಿದ್ರು. ಅದನ್ನೆಲ್ಲ ಇಸ್ಕೊಂಡು ಬರ್ತಿದ್ವಿ. ಅದೆಲ್ಲ ಒಂಥರ ಮೆಮೊರೀಸ್ ಅಂದ್ಕೊಳ್ಳಿ ಗೈಸ್, ನೆನಪಿಗಿರ್ಲಿ ಅಂತ ಅಷ್ಟೇ ಹೇಳಿದ್ದು. ನೀವು ಇದೇ ಥರ ಮಾಡ್ತಿದ್ರು ಅಂತ ಗೊತ್ತು ನನಗೆ. ನಾವು ಎಲ್ಲರೂ ಅದೇ ಥರನೇ ಮಾಡೋದು. ಅದು ಒಂಥರ ಚಿಕ್ಕ ವಯಸ್ಸಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ವೈಬ್ ಅಂದ್ಕೊಳ್ಳಿ. ಇವಾಗ ಅದೆಲ್ಲ ಮಾಡೋಕೆ ಹೋದ್ರೆ ಆಗಲ್ಲ. ಪ್ರೈಮರಿ, ಹೈಸ್ಕೂಲಲ್ಲಿ ಮಾತ್ರ ಅದು ಆ ಥರ ವೈಬ್ ಸಿಗೋದು ಅವಾಗೇನೆ. ಇವತ್ತು ನಮ್ಮ ಊರಲ್ಲಿ ಹೈಸ್ಕೂಲ್ ಗ್ರೌಂಡ್ ಅಂತ ಇದೆ, ಅಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾರೆ. ಅಲ್ಲಿ ಸುಮಾರು ಎಲ್ಲ ಸ್ಕೂಲ್ ವತಿಯಿಂದನೂ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಬನ್ನಿ, ಅಲ್ಲಿಗೆ ಹೋಗ್ತಾ ಇದೀವಿ. ಇವಾಗ ಮುಂದಿನ ಕತೆ ಏನು ಅಂತ ಹೋಗ್ತಾನೆ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್. ನಾವು ಇವಾಗ ಹೋಗ್ತಾ ಇದ್ದೀವಿ ಗ್ರೌಂಡ್ ಹತ್ರ. ಏರಿಯಾದಲ್ಲಿ ಸ್ಕೂಲ್ ಐತಲ್ಲ, ಆ ಸ್ಕೂಲಲ್ಲಿ ಒಂದು ರೀಲ್ ಶೂಟ್ ಇತ್ತು. ರೀಲ್ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಶಶಿ ಮತ್ತೆ ಇವ್ರು ಶಿವು ಅಂತ 3 ಜನ ಹೋಗ್ತಾ ಇದೀವಿ. ಅರ್ಜುನ್ ಬ್ರೋ ಮತ್ತೆ ಗಣೇಶ್ ಬ್ರೋ ಏನೋ ಸ್ವಲ್ಪ ಕೆಲಸ ಇದೆ ಅಂತೆ, ಅದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಬನ್ನಿ ಇವಾಗ ಗ್ರೌಂಡ್ ಒಳಗೆ ಹೋಗ್ತಾ ಇದೀವಿ. ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಬರೋಣ. ಅಲ್ಲಿ ಹೋದ ತಕ್ಷಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬಂದ್ಬಿಡಿ. ಗೈಸ್, ಅಲ್ಲಿಂದ ಬೇಗನೆ ಬಂದ್ಬಿಟ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಂದ್ಬಿಟ್ವಿ. ಅಷ್ಟೊಂದೇನು ಈ ವರ್ಷ ಗ್ರ್ಯಾಂಡು ಕೂಡ ಆಗಿಲ್ಲ, ಸೊ ದಟ್ ಜನರು ಕೂಡ ಬಂದಿದ್ದಿಲ್ಲ. ನಾವೇನು ಹೋಗೋ ವರ್ಷದಲ್ಲೇ ಒಂದು 2-3 ಸಾಂಗು ಆಲ್ರೆಡಿ ಮುಗಿದ್ಬಿಟ್ಟಿದ್ವು. ಒಂದು 7ರಿಂದ 8 ಸ್ಕೂಲಿಂದ ಅಷ್ಟೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದಿದ್ದು. ಅಷ್ಟರಲ್ಲೇ ನಾವು ನೋಡಿದ್ರಾಗ ಸ್ವಲ್ಪ ಚೆನ್ನಾಗಿ ಅನಿಸಿದ್ದು ಅಂದರೆ ನಮ್ಮ ಹೈಸ್ಕೂಲು ಜ್ಞಾನಂಗ ಪ್ರೌಢಶಾಲೆ ಅವರು ಒಂದು ಚೆನ್ನಾಗಿ ಕಾನ್ಸೆಪ್ಟ್ನ ಇಟ್ಕೊಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಚೆನ್ನಾಗಿತ್ತು. ಸೊ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ. ನಾವು 10th ಅಲ್ಲಿ ಅದೇ ಥರನ ಮಾಡಿದ್ವಿ. ನಮ್ಮ 10th ಬ್ಯಾಚ್ ಎಲ್ಲ ಸೇರಿ ಸೇಮ್ ಅದೇ ಥರನೇ ಇದನ್ನು ಮಾಡಿದ್ದಾರೆ, ಚೆನ್ನಾಗಿತ್ತು. ಗೈಸ್, ನಾವು 10th ಅಲ್ಲಿ ಇದ್ದಾಗ 15ರಿಂದ 16 ಸ್ಕೂಲ್ಗಳಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ತಿತ್ತು. ನಮ್ಮದು ಸಾಂಗು 9ನೇನೋ 10ನೇ ಸಾಂಗೇನೋ ಇತ್ತು. ಚಿಕ್ಕ ಸ್ಟೇಜಲ್ಲೇ ಒಂದು 30 ಜನ ಇದ್ವಿ ಗೈಸ್. ನಾವು ಒಂದು ಸಾಂಗಲ್ಲಿ ಚಿಕ್ಕ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡಿ ಮಾಡ್ತಿದ್ವಿ. ಅವಾಗೆಲ್ಲ ತುಂಬಾ ಜನ ಸೇರಿ ಡ್ಯಾನ್ಸ್ನ ಮಾಡ್ತಿದ್ರು. ಇವಾಗ ಅಷ್ಟೊಂದೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಇವಾಗ ದೊಡ್ಡ ಸ್ಟೇಜ್ ಹಾಕಿದ್ರು 7ರಿಂದ 8 ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಷ್ಟೇ ಮಾಡ್ತಾ ಇದ್ದಾರೆ. ಹಬ್ಬ ಆಗಲಿ ಏನೇ ಆಗಲಿ ಅವಾಗಿನ ಥರ ಇವಾಗ ಆಚರಣೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ.
ನೋಡ್ಬೇಕು ಮುಂದೆ ಏನೇನಾಗುತ್ತೆ ಏನು ಅಂತ ಅವಾಗೆಲ್ಲ ತುಂಬಾ ಕ್ರೇಜ್ ಇತ್ತು. ಇವಾಗ ಬರ್ತಾ ಬರ್ತಾ ಅದು ಕಡಿಮೆ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಶೂಟ್ ಮಾಡಕ್ ಬಂದಿದ್ದೀವಿ ಫ್ಲಿಪ್ಪಿಂದು. ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿದ್ರೆ ಇದು ನೋಡಿ, ಶಿವರಾಜ್ ಅವ್ರನ್ನು ಕರ್ಕೊಂಡ್ ಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಉಮ್ಮಿ ಚಾನಲ್. ಇನ್ನೊಬ್ಬ ಸಮೀರ್ ಅಂತ ಬಂದಿದ್ದೇನೆ. ನಾವು ಮೂವರೇ ಬಂದಿದ್ದೀವಿ, ಒಂದೇ ವಿಡಿಯೋ ಶೂಟ್ ಮಾಡಕ್ ಬಂದಿದ್ದೀವಿ. ಅದಕ್ಕೆ ಇವಾಗ ಮೊನ್ನೆ ಬಂದಿದ್ವಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಉಸಿಗಿದೆ ಅಲ್ಲ, ಆ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ಇವಾಗ. ಸವಿ ಸವಿ ನೆನಪು ಸಾವಿರ ನೆನಪು ಅಂತೆ. ಬನ್ನಿ ಇವಾಗ ರೀಲ್ ಶೂಟ್ ಮಾಡ್ಬೇಕು. ಇಲ್ಲಿ ಸಮೀರ್ ಅವರು ಬಂದಿದ್ದಾರೆ ಇವತ್ತಿನ ಕ್ಯಾಮ್ರಾ ಹಿಡಿಯೋಕೆ. ಕರ್ಕೊಂಡ್ ಬಂದಿದ್ದೀನಿ ನಾನೇ. ಒಂದು 10 ನಿಮಿಷ ಆಗುತ್ತೆ ಅಂತ ಹೇಳಿ ಬೇಗ ಮಾಡ್ಕೊಂಡು ಬೇಗ ಹೋಗ್ಬಿಡೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಮಳೆ ಸಣ್ಣ ಸಣ್ಣದಾಗಿ ಮಳೆ ಬೀಳ್ತಾ ಇದೆ. ನೋಡ್ಬೇಕು, ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕು ನಾವು ಇವಾಗ. ಮಾಡೋಣ ಬನ್ನಿ ಗೈಸ್. ಇಲ್ಲಿ ಎಲ್ಲಿ ಫ್ಲಿಪ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಅದೆಲ್ಲ ಯಾವ ಥರ ಬರ್ಬೇಕಂದ್ರೆ ಫುಲ್ ಆಕಾಶ ಬರ್ಬೇಕು ಹಿಂದ್ಗಡೆ ಎಲ್ಲ, ಆ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಾಂಗ್ ಹೇಳ್ತಾ ಇದೆ ನೋಡಿ, ಕ್ಯಾಮ್ರಾ ಇದಾಗ್ತಿದೆ. ಸಾಂಗ್ ಆಕಾಶ ದೀಪಾವಳಿ. ಬನ್ನಿ ಗೈಸ್ ತೋರಿಸ್ತೀನಿ. ಅಲ್ಲಿಂದ ಶಿವ. ಅಯ್ಯೋ ಎಲ್ಲ ಸ್ನಾನ ಮಾಡ್ಕೊಂಡ್ ಬಂದಿದ್ದೆ ಗೈಸ್ ಅವನಕ್ಕೆ. ಮತ್ತೆ ಈ ಕಡೆ ಬಾ, ಈ ಕಡೆ ಲೊಕೇಶನ್ ನೋಡ್ತಾ ಇದೀವಿ ಇವಾಗ. ಹಿಂಗ್ ತಿರ್ಗ, ಹಿಂಗ್ ಸ್ಟ್ರೇಟ್. ಹೊಡಿ. ಅಲ್ಲಿದ್ದ ತಗೊಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಬಟ್ ಏನಾಗುತ್ತೆ. ಗೈಸ್ ಕ್ಯಾಮ್ರಾ ನೋಡ್ತಾ ಇದೀವಿ, ಸ್ವಲ್ಪ ಐತೆ ಅನ್ಸಲ್ಲ ಗೊತ್ತಾ ಇಲ್ಲ ಗೈಸ್. ಅದು ನೋಡ್ಬೇಕು ಇವಾಗ. ಇಲ್ಲೇ ಮಾಡೋದ ಬೇರೆ ಕಡೆ ಮಾಡೋದು ಅಂತ ಇಲ್ಲೇ ನೋಡ್ತಾ ಇದ್ದಾನೆ, ಕಟ್ ಮಾಡ್ತಾ ಇದ್ದಾನೆ. ಅಡ್ ನೋಡು. ಆಯ್ತು ಶಿವರಾಜ್ ಅವರೇ. ಸೊ ಹಾಯ್ ಗಾಯ್ಸ್, ನೋಡ್ರಿ. ಓ ವಾವ್, ವಾಟ್ ಎ ಬ್ಯೂಟಿಫುಲ್ ಫ್ಲಿಪ್. ಅಷ್ಟೊಂದು ಬರಲ್ಲಪ್ಪ ನಿಮ್ಮ. ನೋಡ್ರಿ ಗಾಯ್ಸ್, ಇನ್ನ ಯಾವ್ದು ಮಾಡ್ತಿಲ್ಲ. ನಂದು ಒಂದು ವಿಡಿಯೋ ಐತಿ ಇವಾಗ ಹೊಡೆದಿರೋದು. ನೋಡ್ರಿ ಯಾರು ಚೆನ್ನಾಗಿ ಹೊಡೆದಾರ ಅಂತ. ನಂದು ಒಂದು ವಿಡಿಯೋ ಐತಲ್ಲ. ಕಂಟೆಂಟ್ ಕ್ರಿಯೇಟರ್ ಗೈಸ್, ಫಸ್ಟ್ ಟೈಮ್ ಇವತ್ತು ನಾನು ಫ್ಲಿಪ್ ಮಾಡ್ತಾ ಇರೋದು. ನೋಡೋಣ. ನಾನು ಫಸ್ಟ್ ಟೈಮ್ ಗಾಯ್ಸ್ ಈ ತರ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದೆಲ್ಲ ಇದು ಪ್ರೀತಿ ಕೊಟ್ಟು ಜಾಸ್ತಿ ಕೊಡ್ತಿದ್ದೆ ನಮ್ಗೆ. ಪಾಪ ಕಡ್ದಾಗೆಲ್ಲ ಬಂದು ವಿಡಿಯೋ ಮಾಡ್ತೀವಿ. ಸಮೀರ್ ಬ್ರೋ, ಥ್ಯಾಂಕ್ಸ್ ಬ್ರೋ. ಗೈಸ್ ಏನಂದ್ರೆ ಇವಾಗ ಭಾಳ ದಿವಸ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಫ್ಲಿಪ್ ಮಾಡಿಲ್ಲ. ಅದಕ್ಕೆ ಫ್ಲಿಪ್ಪಿನ ವಿಡಿಯೋ ಮಾಡೋಣ ಅಂತ ಬಂದಿದ್ದೆ. ನೋಡ್ಬೇಕು ಇವಾಗ. ಫಸ್ಟ್ ಟ್ರೈ ಮಾಡಿದ್ದೀನಿ, ಅದು ವಿಡಿಯೋ ಬ್ಲರ್ ಬಂದಿದೆ. ಇವಾಗೆಲ್ಲ ಕರೆಕ್ಟ್ ಮಾಡ್ಕೊತೀವಿ, ಕರೆಕ್ಷನ್. ಬನ್ನಿ ಇವಾಗ ಫ್ಲಿಪ್ ಮಾಡ್ತೀನಿ ನೋಡಿ. ಅಲ್ಲಿ ಗಣೇಶ್ ಬರ್ತಾ ಇದೆ ನೋಡಿ. ಎಲ್ಲಿ ಹೊಂಟೆ? ಎಲ್ಲಿ ಮಾಡಾಗತ್ತೆ? ಯಾಕ್ರಿ ನೋಡ್ರಿ ಗಾಯ್ಸ್, ಇಲ್ಲಿ ಎಷ್ಟು ಒಂದು ವಿಡಿಯೋಗೋಸ್ಕರ ಎಷ್ಟು ಕಷ್ಟಪಡ್ತೀವಿ ಅಂತ ನೀವು ಹಂಗೆ ಸ್ಕಿಪ್ ಮಾಡಿಬಿಡ್ತೀರಿ. ಫೈನಲಿ ಒಂದು 15 ಫ್ಲಿಪ್ ಏನೋ ಹೊಡೆದಿದ್ದೀನಿ. ಅದರಲ್ಲಿ ಯಾವುದು ಚೆನ್ನಾಗಿ ಬಂದಿದೆ ನೋಡಿ ಸೆಲೆಕ್ಟ್ ಮಾಡ್ಬೇಕು ಇವಾಗ. ಬನ್ನಿ ಸೆಲೆಕ್ಟ್ ಮಾಡೋಣ. ಬನ್ನಿ. ಕೈ ಎಲ್ಲ ನೋಯ್ತಾ ಇದೆ ಗೈಸ್, ಭಾಳ ದಿವ್ಸಕ್ಕೆ ಒಂದು ಟೈಮ್ ಅಲ್ವಾ. ನೋಡಿ ಈ ಥರ ವಿಡಿಯೋ ಮಾಡಕ್ಕೆ ಯಾವ್ದು ಚೆನ್ನಾಗಿರೋದು ಶಿವ ಅವ್ರು ಹೇಳ್ತಾ ಇದ್ದಾರೆ. ಈ ಥರ ವಿಡಿಯೋ ಚೆನ್ನಾಗಿ ಬಂದಿದೆ ಐತೆ. ನೋಡೋಣ, ಸೆಲೆಕ್ಟ್ ಮಾಡೋಣ. ಮಾಡಿ ಮತ್ತೆ ಹೇಳ್ತೀನಿ ಬನ್ನಿ. ಭಾಳ ದಿವಸ ಆಯ್ತು ಅಲ್ಲಿ ಬಿಟ್ಟು. ಎಷ್ಟು ಹೊಡೆದ್ರು ಅಷ್ಟೇ ಬರ್ತಾ ಇದೆ ಫ್ಲಿಪ್. ಅದು ಪೊಸಿಷನ್ ಬರ್ತಾ ಇದ್ದಾವೆ ಕರೆಕ್ಟ್. ನೋಡೋಣ ಇವಾಗ 15 ಫ್ಲಿಪ್ ಏನು ಹೊಡೆದಿದ್ವಲ್ಲ ಆ ಕ್ಲಿಪ್ಪು 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಇನ್ನೂ ಎಡಿಟ್ ಮಾಡಾದ್ಮೇಲೆ ಇನ್ನೂ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಅಲ್ಲಿ ಇವಾಗ ಒಂದೇ ವಿಡಿಯೋ ಸಾಕು ಅಂದ್ಕೊಂಡಿದ್ದೆ, ಮತ್ತು ನಾಳೆಗೂ ಬೇಕಾಗುತ್ತೆ ಅಂತ ಹೇಳಿ ಇನ್ನೊಂದು ಟ್ರಾನ್ಸಾಕ್ಷನಿಂದು ಐತಿ ವಿಡಿಯೋ. ಅದು ಮಾಡ್ಕೊಂಡು ಹೋಗ್ಬಿಡೋಣ. ಬನ್ನಿ ಇಲ್ಲೇ ಮಾಡೋಣ. ಬನ್ನಿ ಗೈಸ್, ಮತ್ತೊಂದು ವಿಡಿಯೋ ಮಾಡೋಣ ಬನ್ನಿ.
ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.